ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತುಂಬ ಜನಗಳಿಗೆ ಎಲ್ ಎಲ್ ಯಾವ ಥರ ಮಾಡಿಸೋದು ಅಥವಾ ಡಿ ಎಲ್ ಯಾವ ಥರ ಮಾಡಿಸೋದು ಅಥವಾ ಡಿ ಎಲ್ನ ರಿನ್ಯೂವಲ್ ಯಾವ ಥರ ಮಾಡಿಸೋದು ಅಥವಾ ಡೂಪ್ಲಿಕೇಟ್ ಡಿ ಎಲ್ನ ಯಾವ ಥರ ಅಪ್ಲೈ ಮಾಡೋದು, ಚೇಂಜ್ ಆಫ್ ಅಡ್ರೆಸ್ ಯಾವ ಥರ ಇದು ಮಾಡಬೇಕು, ಅದು ಡಿ ಎಲ್ನ ಎಕ್ಸ್ಟ್ರಾಕ್ಟ್ ಯಾವ ಥರ ಮಾಡೋದು, ಡಿ ಎಲ್ನ ಹೇಗೆ ಡೌನ್ಲೋಡ್ ಮಾಡ್ಕೊಬೋದು, ಪ್ರತಿಯೊಂದು ಡೀಟೇಲ್ಸ್ ತುಂಬ ಜನಗಳಿಗೆ ಎಲ್ಲ ಹೇಗೆ ಮಾಡೋದು ಎಲ್ಲ ಆರ್ ಟಿ ಒ ಆಫೀಸ್ಗೆ ಹೋಗಿ ಅಲ್ಲಿ ಫೈಲ್ಸ್ ಫಾರ್ಮ್ ಎಲ್ಲ ಸಬ್ಮಿಟ್ ಮಾಡಿ ಅದು ಬರೋಕ್ಕೆ ತುಂಬ ಟೈಮ್ ತೊಗೊಂಡು ಮತ್ತೆ ಎಲ್ಲ ಅಲ್ಲೆಲ್ಲ ಮನಿ ಎಲ್ಲ ಜಾಸ್ತಿ ಎಲ್ಲ ಕೊಟ್ಟು ನಾವು ಎಲ್ಲ ಇದು ಮಾಡಿ ಕಳ್ಕೊಳ್ತೀವಿ ಮತ್ತು ತುಂಬ ಪ್ರೊಸೆಸ್ಸು ಫಿಸಿಕಲಿ ಹೋಗಿ ನಮ್ಮ ಟೈಮು ವೇಸ್ಟ್, ನಮ್ಮ ದುಡ್ಡು ವೇಸ್ಟು, ಮತ್ತು ಇಟ್ ಟೇಕ್ ಟೂ ಮಚ್ ಆಫ್ ಪ್ರೋಸೆಸ್ ಆ್ಯಕ್ಚುಲಿ. ಅದಕ್ಕೋಸ್ಕರ ಪೋರ್ಟಲಲ್ಲಿ ಯಾರ್ಯಾರು ಆನ್ಲೈನಲ್ಲೇ ತುಂಬ ಈಸಿಯಾಗಿ ಆ್ಯಕ್ಚುಲಿ ನೀವು ಎಲ್ಲೆಲ್ನ ಅಪ್ಲೈ ಮಾಡ್ಬೋದು, ಎಲ್ಲೆಲ್ಲಿ ಅಪ್ಲೈ ಮಾಡಿ ಅಲ್ಲೇ ಎಲ್ಲೆಲ್ಲಿ ಟೆಸ್ಟ್ ತೊಗೊಂಡು ಅಲ್ಲೇ ನೀವು ಅದನ್ನು ಡೌನ್ಲೋಡು ಮಾಡ್ಕೋಬೋದು. ಪಾಸ್ ಆದ ತಕ್ಷಣ ನಿಮಗೆ ಡೌನ್ಲೋಡು ಅಲ್ಲೆಲ್ಲ ಡೌನ್ಲೋಡ್ ಮಾಡೋದು ತೊಗೋಬೋದು. ಎಲ್ಲೆಲ್ಲ ಆದಮೇಲೆ ನೀವು ಡಿ ಎಲ್ಗೆ ಅಪ್ಲೈ ಮಾಡ್ಬೋದು. ಮತ್ತು ನೀವೇನಾದ್ರು ರಿನ್ಯೂ ಮಾಡಬೇಕು ಅಂದರು, ಮತ್ತು ಬೇರೆ ಥರ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರು, ಡೂಪ್ಲಿಕೇಟ್ ಡಿ ಎಲ್ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ಒಂದು ವೆಬ್ಸೈಟಲ್ಲಿ ಆನ್ಲೈನಲ್ಲಿ ನೀವೆಲ್ಲ ಮಾಡ್ಬೋದು ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲೆಲ್ಲ ಲರ್ನರ್ ಲೈಸೆನ್ಸ್ ಬಗ್ಗೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ಸಣ್ಣ ಚಾನಲ್ನ ಬೆಳೆಯೋಕ್ಕೆ ಸಹಕಾರ ಮಾಡಿ ವೀಕ್ಷಕರೇ. ಕೆಳಗಡೆ ನನ್ನ ವಿಡಿಯೋ ಕೆಳಗಡೆಯ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ. ಈಗ ಹೇಗೆ ಲರ್ನರ್ ಲೈಸೆನ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಯಾರ್ಯಾರು ನೀವು ಒಂದು ಮೊಬೈಲ್ ಅಥವಾ ಎಲ್ಲರೂ ಹೋದಾಗ ನೀವು ಸಾರಥಿ ಪರಿವಾಹನ್, ಓಕೆ, ಇದು ಗೌರ್ಮೆಂಟ್.in ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ವೆಬ್ಸೈಟ್ ಓಪನ್ ಮಾಡಿದರೆ ಇಲ್ಲಿ ಯಾವ ಸ್ಟೇಟು ಅಂತ ಗೊತ್ತಾಗುತ್ತೆ. ಆ ಸ್ಟೇಟಲ್ಲಿ ನೀವು ಆ ಸ್ಟೇಟಲ್ಲಿ ಕರ್ನಾಟಕ ಅಂತ ಯಾವ್ಯಾವ ಸ್ಪೆಸಿಫಿಕ್ ಸ್ಟೇಟ್, ಬೇರೆ ಬೇರೆ ಸ್ಟೇಟಲ್ಲಿ ಇದ್ದರೆ ಬೇರೆ ಬೇರೆ ಸ್ಟೇಟು, ಅಥವಾ ನಾವು ಕರ್ನಾಟಕ ಅಂತಿದ್ರೆ ಕರ್ನಾಟಕ, ಒನ್ಸ್ ಕರ್ನಾಟಕ ಸೆಲೆಕ್ಟ್ ಆದಮೇಲೆ ಇದು ಸ್ಟೇಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಬರುತ್ತೆ. ಇವೆಲ್ಲ ನೋಡಿ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಎಲ್ಲ ಕಾರ್ಡು ಇದು ನೀವು ಅಪ್ಲೈ ಲರ್ನರು, ಅಪ್ಲೈ ಡ್ರೈವಿಂಗ್ ಲೈಸೆನ್ಸು, ಪ್ರತಿಯೊಂದು ಇನ್ಫಾರ್ಮೇಷನ್ಸು ಪ್ರತಿಯೊಂದು ಎಲ್ಲದು ನಿಮಗೆ ಸಿಗುತ್ತೆ ವೀಕ್ಷಕರೇ ಇಲ್ಲಿ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ನಾನು ಫಸ್ಟು ಇಲ್ಲಿ ಅಪ್ಲೈ ಲರ್ನರ್, ನೀವು ಯಾರು ಅಥವಾ ಗರ್ಲ್ಸ್ ಆದರೆ ಯಾರು ಆಗಲಿ ಫಸ್ಟ್ ನೀವು ಡಿ ಎಲ್ನ ಅಪ್ಲೈ ಮಾಡಬೇಕಂದ್ರೆ ಫಸ್ಟು ಲರ್ನರ್ ಲೈಸೆನ್ಸ್ ಇರಬೇಕು. ಅದಾದಮೇಲೆ ಡ್ರೈವಿಂಗ್ ಲೈಸೆನ್ಸಿಗೆ ಹೋಗಬೇಕು. ಹೋಗಿ ಇಲ್ಲಿ ಲರ್ನರ್ ಲೈಸೆನ್ಸಿಗೆ ಹೋಗ್ತಾ ಇದ್ದೀನಿ. ಓಕೆ, ಲರ್ನರ್ ಲೈಸೆನ್ಸಿಗೆ ಹೋಗಿ ಫಸ್ಟು ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು, ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಬರುತ್ತೆ. ಇಲ್ಲಿ ಲರ್ನರ್ ಲೈಸೆನ್ಸಿಗೆ ಹೋಗೋಣ. ಇಲ್ಲಿ ಬಂದ್ಬಿಟ್ಟು ಲರ್ನರ್ ಲೈಸೆನ್ಸಿಗೆ ನೋಡಿ, ಇಲ್ಲಿ ಲರ್ನರ್ ಲೈಸೆನ್ಸಿಗೆ ಮಾಡಿದ ಮೇಲೆ ನೀವು ಫಾಲೋಯಿಂಗ್ ಆರ್ ದ ಸ್ಟೇಜಸ್. ಓಕೆ, ಏನೇನಿದೆ, ಫಿಲ್ ಅಪ್ಲಿಕೇಶನ್ ಫಾರ್ಮು, ಅಪ್ಲೋಡ್ ಡಾಕ್ಯುಮೆಂಟ್ಸು, ಮತ್ತು ಅಪ್ಲೋಡ್ ಫೋಟೋ ಮತ್ತು ಸಿಗ್ನೇಚರು, ಪೇಮೆಂಟ್ ಇದು ಮಾಡಬೇಕು. ಮತ್ತು ಫೀಸ್ ಪೇಮೆಂಟ್ ಎಲ್ಲ ತುಂಬಾ ಲೆಸ್ ಇರುತ್ತೆ ವೀಕ್ಷಕರೇ, ನೀವೇನು ಅಷ್ಟೊಂದು ಏನು ಪೇ ಮಾಡಬೇಕು ಅವಶ್ಯಕತೆ ಇರಲ್ಲ. ಮತ್ತು ವೆರಿಫೈ ದ ಪೇಮೆಂಟ್ ಸ್ಟೇಟಸ್ಸು ಮತ್ತು ಪ್ರಿಂಟ್ ದ ರೆಸಿಪ್ಟ್, ಇದೆಲ್ಲ ಆದಮೇಲೆ ನಿಮಗೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಯಾವ ಟ್ಯುಟೋರಿಯಲ್ ಇದನ್ನು ಪಾಸ್ ಹಾಕಿ, ಇದು ಈಸಿ ಇರುತ್ತೆ. ಲೆಫ್ಟ್ ಟು ರೈಟ್ ಏನು ಡೈರೆಕ್ಷನ್ನು ಪ್ರತಿಯೊಂದು ಕೇಳಿರ್ತಾರೆ, ಲೆಡ್ ಬಂದರೆ ಏನು ಪ್ರತಿಯೊಂದು ಕೇಳಿರ್ತಾರೆ ವೀಕ್ಷಕರೇ. ಅದನ್ನೆಲ್ಲ ನೀವು ಆನ್ಸರ್ ಮಾಡಿ. ಆನ್ಲೈನ್ ಟೆಸ್ಟೇ ಇರುತ್ತೆ, ಅಥವಾ ನೀವು ಸ್ಲಾಟ್ ಇದು ಯಾವ್ದಾದ್ರು ಒಂದು ಲೊಕೇಶನ್ನಲ್ಲಿ ಅಲ್ಲೂ ಬುಕ್ ಮಾಡಿಕೊಂಡು ಅಲ್ಲೂ ಇದು ತಗೋಬೋದು. ಬಟ್ ಆನ್ಲೈನಲ್ಲಿ ತೊಗೊಳೋದು ನಿಮಗೆ ಬೆಸ್ಟ್. ಇಲ್ಲೇ ಆನ್ಲೈನಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರಲ್ಲಿ ಟೆಸ್ಟ್ ತೊಗೊಳಕ್ಕೆ ಬರುತ್ತೆ, ನೀವು ಅಲ್ಲೇ ಟೆಸ್ಟ್ ತೊಗೊಬೋದು ವೀಕ್ಷಕರೇ. ಹಾಗಾಗಿ ನೋಡಿ, ಇಲ್ಲಿ ಫಸ್ಟ್ ಫಿಲ್ ದ ಅಪ್ಲಿಕೇಶನ್ ಡೀಟೇಲ್ಸ್ ಇದೆ. ಈ ಫಿಲ್ ಅಪ್ಲಿಕೇಶನ್ ಡೀಟೇಲ್ಸಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್, ನಿಮ್ಗೆ ಯಾವ್ದೇ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ದೊಂದು ಅಡ್ರೆಸ್ ಪ್ರೂಫ್ ಬೇಕು ಮತ್ತು ಒಂದು ID ಪ್ರೂಫ್ ಬೇಕು, ಎರಡೇ ಬೇಕಾಗಿರೋದು. ಎರಡನ್ನ ಇಟ್ಕೊಂಡ್ರೆ ಸಾಕು. ನಿಮ್ಮದೊಂದು ಆಧಾರು ಮತ್ತು ಯಾವ್ದಾದ್ರು ಒಂದು ಇನ್ಕಮ್ ಟ್ಯಾಕ್ಸ್ ಅಥವಾ ಯಾವ್ದಾದ್ರು ಒಂದು ಇಟ್ಕೊಂಡ್ರೆ ಅದರಲ್ಲಿ ನೀವು ಮಾಡ್ಬೋದು ವೀಕ್ಷಕರೇ. ಮತ್ತು ಫೀಸ್ ಪೇಮೆಂಟು, ವೆರಿಫೈ ದ ಪೇಮೆಂಟ್ ಸ್ಟೇಟಸ್, ಪ್ರಿಂಟು. ನಾವು ಇದು ನೋಡಿ, ಈಗ ನೀವು ಏನೇ ಇದು ಮಾಡಬೇಕು ಅಂದರೆ ಎರಡು ಥರ ಆಪ್ಷನ್ ಕೇಳುತ್ತೆ. ಕ್ಲಿಕ್ ಕಂಟಿನ್ಯೂ ಹೊಡೆದಾಗ ಇದು ಜನರಲ್. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಯಾವ್ದಾದ್ರು ನಿಮ್ಮದು ಯಾವ್ದಾದ್ರು ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅಥವಾ ಬೇರೆ ಬೇರೆ ವರ್ಕಲ್ಲಿ ಇದ್ದರೆ ಬೇರೆ ಈ ಥರ ಇದು ಬರುತ್ತೆ. ನಾನು ಜನರಲ್ ಇರೋದ್ರಿಂದ ತುಂಬ ಜನ ಜನರಲ್ಲು ಸಬ್ಮಿಟ್ ಮಾಡಿ. ಇಲ್ಲ ಅಂದರೆ ನೀವು ಹೋಲ್ಡ್ ಡೈರೆಕ್ಟ್ ಲೈಸೆನ್ಸ್ ಅಥವಾ ಹೋಲ್ಡ್ ಲರ್ನರ್ ಲೈಸೆನ್ಸ್ ಇದ್ದರೆ ಡಿಫ್ರೆಂಟಾಗಿ ಆಪ್ಷನ್ಸ್ ಬರ್ತವೆ. ಇಲ್ಲಿ ಹೋಗಿ ನೀವು ಸಬ್ಮಿಟ್ ಹೊಡೆದ್ರೆ ಇಲ್ಲಿ ನಿಮಗೆ ಕೇಳಿಸುತ್ತೆ ಸಬ್ಮಿಟ್ ವೈ ಅಥೆಂಟಿಕೇಶನ್, ಸಬ್ಮಿಟ್ ವಿತೌಟ್ ಅಥೆಂಟಿಕೇಶನ್. ಅಂದರೆ ನೀವು ಬೇಗ ಇದಾಗಬೇಕು, ಅಥೆಂಟಿಕೇಶನ್ ಬೇಗ ಸಬ್ಮಿಟ್ ಆಗಬೇಕು ಅಂದರೆ ಸಬ್ಮಿಟ್ ವೈ ಆಧಾರ್ ಅಥೆಂಟಿಕೇಶನ್ ಮಾಡಿ. ಸಬ್ಮಿಟ್ ವೈ ಆಧಾರ್ ಅಥೆಂಟಿಕೇಶನ್ ಮಾಡಿದರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಈಸಿಯರಿಗೆ ಎಲ್ಲ ಆಧಾರದ್ದು ಒಬ್ಬೊಬ್ಬರು ಲಿಂಕ್ ಆಗಿರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಇದನ್ನು ಸಬ್ಮಿಟ್ ಮಾಡಿ. ಇದು ವಿತೌಟ್ ಇಲ್ಲ ಅಂದ್ರೂ ಬೇರೆ ಥರ ನಿಮಗೆ ಸಬ್ಮಿಟ್ ಆಗುತ್ತೆ. ಅಥೆಂಟಿಕೇಶನ್ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅಲ್ಲಿಂದ ಸಬ್ಮಿಟ್ ಆಗುತ್ತೆ. ಇದು ಇಲ್ಲಿ ಆಧಾರಿಂದ ಮಾಡೋದ್ರಿಂದ ಇದೇನೆಂದರೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇದಾಗಿರೋದ್ರಿಂದ ನಿಮ್ದು ಏನು ಫೇಲ್ಯೂರು ಏನು ಇದಾಗಲ್ಲ ಆ್ಯಕ್ಚುಲಿ ಡಾಕ್ಯುಮೆಂಟೇಷನ್ಗೆ. ಇದೆಲ್ಲ ಕ್ಲಿಕ್ ಸಬ್ಮಿಟ್ ಮಾಡಿ.
ನೋಡಿ ಇದೆಲ್ಲ ಬರುತ್ತೆ ನೋಡಿ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಇರುತ್ತೆ, ಮತ್ತು ಇಲ್ಲಿ ನಿಮಗೆ ಆಧಾರ್ ನಂಬರ್ ಕೊಟ್ಟ ತಕ್ಷಣ ಇಲ್ಲಿ ಆಧಾರ್ ನಂಬರ್ ಹಾಕಿ ಜನರೇಟ್ OTP ಕೊಟ್ಟು ಇವು ಮೂರನ್ನು ಕ್ಲಿಕ್ಗೆ ಅಥೆಂಟಿಕೇಟ್. ಇವು ಅಥೆಂಟಿಕೇಟ್ ಇದು ಮಾಡಿದ ತಕ್ಷಣ ನಿಮ್ಮದು ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಆಗಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಲ್ಲಿ ಫಿಲ್ಡ್ ನಿಮ್ಮ ಆಧಾರ್ದೆಲ್ಲ ಇನ್ಫಾರ್ಮೇಷನ್ ಅಡ್ರೆಸ್ದೆಲ್ಲ ಬರುತ್ತಲ್ಲಿ. ಅದೆಲ್ಲ ಫಿಲ್ ಆದಮೇಲೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಆಗಿ, ಅಂದರೆ ನಮ್ಮದು ಇದು ಫುಲ್ ಇದು ಎಂಡ್ ಎಲ್ಲ ನಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದ್ರಿಂದ ನಂತರ ಇರೋದ್ರಿಂದ ಅದು ಮಾಡೋಕ್ಕಾಗ್ತಿಲ್ಲ. ಇದರಿಂದ ಈಸಿಯರ್ ಪ್ರೋಸೆಸ್ ಇರುತ್ತೆ. ನೀವು ಇದರಿಂದ ಕ್ಲಿಕ್ ಅಥೆಂಟಿಕೇಟ್ ಮಾಡಿದ ತಕ್ಷಣ ಫಿಲ್ ಡಾಕ್ಯುಮೆಂಟೇಷನ್ ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮ್ ಆದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಆದಮೇಲೆ ನಿಮಗೆ ಫೀಸು ಎಲ್ಲ ಅಲ್ಲಿ ತೋರಿಸುತ್ತೆ. ಫೀಸ್ ಎಲ್ಲ ಇದಾದಮೇಲೆ ನಿಮಗೂ ಇದನ್ನ ಒಂದು ಟೆಸ್ಟ್ ಬರುತ್ತೆ. ಓಕೆ, ಅದನ್ನ ಟೆಸ್ಟ್ನ ನೀವು ತಗೊಂಡಾದ್ಮೇಲೆ ನಿಮಗೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಕ್ಯಾನ್ ಟೇಕ್ LL ಟೆಸ್ಟ್ ಫ್ರಮ್ ದೇರ್ ಹೋಮ್ ಆರ್ ಎನಿ ಪ್ರಿಫರ್ಡ್ ಲೊಕೇಶನ್. No need to visit to RTO. Password for online LL test will be sent to the SMS to the registered mobile number linked with the mother. Successful applicant can download his or her learners. ನೀವೇನು ಮಾಡಬೇಕು ಅಂದರೆ ಒಂದ್ಸರಿ ಇದನ್ನೆಲ್ಲ ಇದೆಲ್ಲ ಫೀಸ್ ಎಲ್ಲ ಇದು ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನೀವು ಅಪ್ಲಿಕೆಂಟ್ ಕ್ಯಾನ್ ಟೇಕ್ ನೀವು ಅದರಲ್ಲಿ ಒಂದು ಮೊಬೈಲ್ ನಿಮಗೆ ಪಾಸ್ವರ್ಡ್ ಮತ್ತು ಎಲ್ಲ ಲಿಂಕ್ ಎಲ್ಲ ನಿಮಗೆ SMS ಬರುತ್ತೆ. ಅದು ಲಿಂಕ್ ಎಲ್ಲ ಇಲ್ಲೇ ಇರುತ್ತೆ, ಆನ್ಲೈನ್ LL ಟೆಸ್ಟ್ ಅಂತ. ಅಲ್ಲಿಗೋ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ನಂಬರು ಮತ್ತು ಅದ್ರ ಪಾಸ್ವರ್ಡ್ ಹೊಡೆದ ತಕ್ಷಣ ನಿಮಗೆ ಆ ಪೇಜು ಇದು LLದು ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ಓಪನ್ ಆದಮೇಲೆ ನೀವು ಅಲ್ಲಿ ಟೆಸ್ಟ್ ತಗೊಂಡ್ಮೇಲೆ ಆ ಟೆಸ್ಟ್ ಎಲ್ಲ ತಗೊಂಡಾದ್ಮೇಲೆ ನೀವು ಸಕ್ಸಸ್ಫುಲಿ ಅದನ್ನು ಟೆಸ್ಟ್ನ ಕಂಪ್ಲೀಟ್ ಪಾಸ್ ಆದರೆ ಮಾತ್ರ ನಿಮಗೆ ಅದು ಲರ್ನರ್ ಲೈಸೆನ್ಸ್ನ ಇದು ಮಾಡೋಕ್ಕಾಗುತ್ತೆ. ಇಲ್ಲ ಫೇಲ್ ಆದರೆ ಇನ್ನೊಂದು ಸರಿ ರಿಪೀಟೆಡ್ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ 1 ವೀಕ್ ಅಥವಾ ಏನೋ ಆದಮೇಲೆ ಟೈಮಿಂಗ್ ಇರುತ್ತೆ. ಅದಾದಮೇಲೆ ಮತ್ತೆ ಯಾರು ಫೇಲ್ ಆಗಲ್ಲ, ಆ್ಯಕ್ಚುಲಿ ಎಲ್ಲರೂ ಇದಾಗ್ತಾರೆ, ಅದೇನಿರಲ್ಲ. ಬಟ್ ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಬಟ್ ಅದ್ರದ್ದು ಇಂಡಿಕೇಟರ್ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಬೇಕು ಅಂದರೆ ಅದು PDF ಡಾಕ್ಯುಮೆಂಟ್ ಲಿಂಕು ಹಾಕಿರ್ತೀನಿ, ಹೇಗೆ ಅದು ನೀವೇನಾದ್ರು ಓದ್ಕೋಬೇಕು ಅಂದರೆ ಅದ್ರ ಪ್ರತಿಯೊಂದು ಸೈನ್ಸ್ ಎಲ್ಲ ಅಂದರೆ ಯಾವ ಥರ ಸೈನ್ ಅವೆಲ್ಲ ಇದೆ, ಯಾವ ಥರ ಲೆಫ್ಟು ರೈಟು ಅವೆಲ್ಲ ಯೂಟರ್ನ್ ಅವೆಲ್ಲ ನೋಡಿಕೊಂಡು ಇದು ಮಾಡಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಫೀಸ್ ಎಲ್ಲ ಕಮ್ಮಿನೇ ಇರುತ್ತೆ. ಎಲ್ಲ ನೀವು ಪೇ ಮಾಡಿ ಒಂದು 50 ಒಳಗೇ ಇರುತ್ತೆ. ಹಾಗಾಗಿ ಎಲ್ಲ ಪೇ ಮಾಡಿದಾಗ ನಿಮಗೆ ಲರ್ನರ್ ಲೈಸೆನ್ಸ್ ಈಸಿಲಿ ಸಿಕ್ಬಿಡುತ್ತೆ ಆನ್ಲೈನಲ್ಲಿ. ನಿಮಗೆ ವಿತಿನ್ ವೀಕಲ್ಲಿ ನಿಮಗೆ ಲರ್ನರ್ ಲೈಸೆನ್ಸು ಸಿಕ್ಕೇ ಬಿಡುತ್ತೆ. ಇಲ್ಲಿ ವೀಕಲ್ಲ, ನೀವು ಇವತ್ತೇ ಟೆಸ್ಟ್ ತೊಗೊಂಡು ನಾಳೆ ಟೆಸ್ಟ್ ತಗೊಂಡ್ರೆ ನಿಮಗೆ ಇನ್ನೊಂದು ದಿನದಲ್ಲಿ ಸಿಕ್ಕೇ ಬಿಡುತ್ತೆ ಅದು ಆ್ಯಕ್ಚುಲಿ. ಹಾಗಾಗಿ ಇದನ್ನೊಂದು ಲರ್ನರ್ ಲೈಸೆನ್ಸ್ ಹೇಗೆ ತಗೊಳ್ಳೋದು ಅಂತ ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.